टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹೇಳ್ತಾ ಇದ್ರು ಇನ್ನು ರಜೌರಿಯಲ್ಲೂ ಕೂಡ ದೊಡ್ಡ ಮಟ್ಟದ ಅಟ್ಟಹಾಸ, ಪಾಕ್ ದಾಳಿಗೆ ನಾಗರಿಕರ ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸರಣಿ ಸ್ಫೋಟಕ್ಕೆ ಮನೆಗಳು ಹಾನಿಗೊಳಗಾಗಿದೆ. ನೋಡಿ, ಅಲ್ಲಿನ ನಿವಾಸಿಗಳನ್ನ, ನಾಗರಿಕರನ್ನೇ ಪಾಕ್ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ರಜೌರಿಯ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಯಾವ ರೀತಿ ಮನೆಗಳಿಗೆ ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ ಅನ್ನೋದು, ಆ ದಾಳಿಯಿಂದಾಗಿ ಯಾವ ರೀತಿ ಅಲ್ಲಿ ಆ ಕಟ್ಟಡವೇ ಅಲ್ಲಲ್ಲಿ ಸ್ಫೋಟವಾಗಿರುವಂಥದ್ದು, ಅಲ್ಲಲ್ಲಿ ಅದರ ನಾಮಾವಶೇಷಗಳು ಬಿದ್ದಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಂದರೆ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪದೇ ಪದೇ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಅದು ಇಲ್ಲಿ ನಾವು ಗಮನಿಸ್ಬೋದು, ನಮ್ಮ ಅಟ್ಯಾಕು ಅವರ ಅಟ್ಯಾಕ್ ಇರುವಂಥ ವ್ಯತ್ಯಾಸ ಇದೆ. ಅವರು ಸಾಮಾನ್ಯ ಜನರು, ಬಡಬಗರು ಯಾರ್ಯಾರಿದ್ದಾರೆ ಅಲ್ಲಿ ದಾಳಿ, ನಾವು ಮಾಡ್ತಿರುವಂಥ ದಾಳಿ ಅವರ ಮಿಲಿಟರಿ ಬೇಸ್ಗಳಿಗೆ. ಏನು ಒಂದು ಪ್ರಾಪರ್ ಆದಂಥ ಒಂದು ಯುದ್ಧ ನೀತಿ ಹೇಗಿರುತ್ತೆ ಅದನ್ನು ನಾವು ಪಾಲಿಸ್ತಾ ಇದ್ದೀವಿ. ಆದರೆ ಇವ್ರು ಮಾಡ್ತಿರುವಂಥ ಕೆಲಸಗಳಿದು. ರಜೌರಿಯಲ್ಲಿ ನೋಡಿ, ಇಲ್ಲಿ ಯಾರಿದ್ದಾರೆ, ಯಾರು ಕೈಲಾಗದಿರುವಂಥವ್ರು ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಅವರ ಬಿಲ್ಡಿಂಗ್ಗಳನ್ನು ಕೊಲ್ಯಾಪ್ಸ್ ಮಾಡೋದು. ಇವರು ಪಾಲ್ಗಾಮ್ನಲ್ಲಿ ಇವರ ನೆಂಟರಿಸ್ಟರು, ಇವರೇ ಸಾಕಿರುವಂಥ ಮಕ್ಕಳು ಮಾಡಿರೋದು ಅದೇನೆ. ಯಾರ್ಯಾರು ಅಮಾಯಕರಿದ್ದಾರೆ, ಯಾರ ಹತ್ರ ಆಯುಧಗಳಿಲ್ಲ, ಅವ್ರನ್ನ ಹೋಗಿ ಅಟ್ಯಾಕ್ ಮಾಡೋದು. ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ರಜೌರಿಯಲ್ಲಿ ಪಾಕಿಸ್ತಾನ ಮಾಡ್ತಿರೋದು ಇದೆ. ಅಂದರೆ ಇವ್ರ ಕೈಲಾಗೋದಿದೆ ಅಂತ ಆಯಿತು. ಅಲ್ಲಿಗೆ ಈ ಥರ ಮಾಡ್ತಾ ಹೋದರೆ ಇದಕ್ಕೆ ಸವಾ ಸೇರುವಂಥ ಭಾರತದ ಸೇನೆ ಕೂಡ ಉತ್ತರ ಕೊಡ್ತಾ ಹೋಗುತ್ತೆ. ನಿಮ್ಮ ದಾಳಿಗಳು ಸಾಮಾನ್ಯ ಜನರ ಮೇಲಾದರೆ, ಭಾರತ ಏನಾದರೂ ನಾಗರಿಕರ ಮೇಲೆ ದಾಳಿಯನ್ನು ಶುರು ಮಾಡಿದ್ದಾರೆ, ಆಗ ಪಾಕಿಸ್ತಾನದ ಕತೆ ಏನು ಅನ್ನೋದನ್ನು ಪಾಕಿಸ್ತಾನದ ಜನತೆ ಕೂಡ ಯೋಚನೆ ಮಾಡಬೇಕು. ಪಾಕಿಸ್ತಾನದ ಸೇನೆ, ಉಗ್ರರ ಕಾಸಾ ದೋಸ್ತಿಗಳಾಗಿರುವಂಥ ಸೇನಾಧಿಕಾರಿಗಳು, ಇವರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನೀವು ಸಾಮಾನ್ಯ ಜನರ ಮನೆಗಳು, ಅಂಗಡಿಗಳ ಮೇಲೆ ದಾಳಿ ಮಾಡೋದು ನಿಮ್ಮ ಪೌರುಷ ಆದರೆ, ಭಾರತ ಅದನ್ನು ಶುರು ಮಾಡಿದರೆ ಹೇಗಿರುತ್ತೆ ಅನ್ನೋದನ್ನು ಜಸ್ಟ್ ಕಲ್ಪನೆ ಮಾಡಿಕೊಂಡ್ರೆ ಸಾಕೊಮ್ಮೆ. ಇದುವರೆಗೆ ಯಾವುದೇ ಸಿವಿಲಿಯನ್ಗಳ ಮೇಲೆ ಅಟ್ಯಾಕ್ ಭಾರತದ ಕಡೆಯಿಂದ ಆಗಿದೆ ಅಂತ ಏನಾದರೂ ಅವ್ರು ಹೇಳಿದರೆ, ಅದರ ಪ್ರೂಫನ್ನು ತೋರಿಸಿದ್ರೆ ನಾವು ಒಪ್ಕೊಳ್ಬೋದು. ಆದರೆ ಭಾರತ ಅಂತ ಯಾವುದೇ ಅಟ್ಯಾಕನ್ನು ಮಾಡಿಲ್ಲ. ನಾವು ಮಾಡಿರುವಂಥದ್ದು ಪ್ಯೂರ್ಲಿ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಎಲ್ಲೆಲ್ಲಿ ಇವರು ಉಗ್ರರನ್ನ ಟ್ರೈನಿಂಗ್ ಮಾಡ್ತಾಯಿದ್ರು, ಯಾವೆಲ್ಲ ಏರ್ಬೇಸ್ಗಳನ್ನು ದೇಶದ ಭದ್ರತೆಗಿಂತ ಜಾಸ್ತಿ ಇಂಥ ದುಷ್ಕೃತ್ಯಗಳಿಗೆ ಬಳಸ್ತಾಯಿದ್ರು, ಅದರ ಮೇಲೆ ಅಟ್ಯಾಕ್ ಮಾಡಿದೆ ಭಾರತ. ನೋಡಿ, ಎರಡು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಎಷ್ಟು ಕಾಂಟ್ರಾಸ್ಟ್ ಇದೆ ಭಾರತ ಮತ್ತು ಪಾಕಿಸ್ತಾನದ ಅಟ್ಯಾಕಲ್ಲಿ ಅಂತ ನೀವು ಗಮನಿಸ್ಬೋದು. ನಮ್ಮ ಅಟ್ಯಾಕ್ ಏನಿದ್ರೂ ಕೂಡ ಯಾವ ರೀತಿ ಒಂದು ಯುದ್ಧ ಅಂತ ನಡೆದರೆ ದಾಳಿ ಪ್ರತಿದಾಳಿ ಹೇಗೆ ನಡೀಬೇಕು ಅದನ್ನು ಮಾಡ್ತಾ ಇದ್ದೀವಿ. ಜಲಂಧರ್ನ ಕಂಗ್ನಿವಾಲಾ ಗ್ರಾಮದಲ್ಲಿ ಡ್ರೋನ್ ದಾಳಿಗೆ ಯತ್ನವನ್ನ ನಡೆಸಿದೆ. ಪಾಕ್ ಡ್ರೋನ್ ದಾಳಿ ಯತ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ನೋಡಿ, ಒಂದಾಗ್ತಾ ಒಂದು ಪ್ರದೇಶದ ಮೇಲೆ ಈ ರೀತಿ ಯತ್ನವನ್ನ ಮಾಡ್ತಲೇ ಇದೆ ಪಾಕಿಸ್ತಾನ. ಆದರೆ ಪಾಕಿಸ್ತಾನದ ಡ್ರೋನ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಜಲಂಧರ್ನಲ್ಲಿ ಪಾಕ್ ಡ್ರೋನ್ ನಿಷ್ಕ್ರಿಯಗೊಳಿಸಿದೆ ಸೇನೆ. ಜಲಂಧರ್ನ ಕಂಗ್ನಿವಾಲಾ, ಪಂಜಾಬ್ನ ಈ ಒಂದು ಏನು ಪ್ರದೇಶ ಇದೆ ಅಲ್ಲಿ ಡ್ರೋನ್ ದಾಳಿಯನ್ನ ನಡೆಸಿತ್ತು ಪಾಕಿಸ್ತಾನ. ಆದರೆ ಭಾರತೀಯ ಸೇನೆ ಅದನ್ನ ಹೊಡೆದುರುಳಿಸಿದೆ ಅನ್ನೋದು ಸದ್ಯದ ಅಪ್ಡೇಟ್ಸ್. ನೋಡಿ, ಒಂದಾಗ್ತಾ ಒಂದು ಪ್ರದೇಶದ ಮೇಲೆ ಪಾಕಿಸ್ತಾನ ಡ್ರೋನ್ಗಳ ದಾಳಿಯನ್ನ ನಡೆಸ್ತಲೇ ಇದೆ. ಆದರೆ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಪಂಜಾಬ್ನ ಜಲಂಧರ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸ್ಫೋಟದಿಂದಾಗಿ ಅಲ್ಲಿ ಕಾರ್ ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ನೋಡಿ, ಪಾಕಿಸ್ತಾನದ ದಾಳಿಯನ್ನು ಗಮನಿಸ್ಬೋದು. ಇವರು ದಾಳಿ ಮಾಡೋದು ಹೀಗೇನೆ, ವಾಶ್ ಬೇಸಿನ್ನು, ಟಾಯ್ಲೆಟ್ ಕಮ್ಮೋಡು ಇವುಗಳನ್ನು ನೋಡಿಯೋದು ಇಂಥದ್ದು ಆಗ್ತಾ ಇದೆ. ಏನಾದರೂ ಈ ಎರಡು ಕುಟುಂಬಗಳ ನಡುವೆ ಜಗಳ ಆದರೆ ದೊಡ್ಡವರಿಗೆ ಹೊಡೆದು ತೋರಿಸ್ಬೇಕು. ಅಲ್ಲಿ ಆ ಕುಟುಂಬದಲ್ಲಿರುವಂಥ LKG ಮಕ್ಕಳಿಗೆ ಹೊಡೆಯೋದು, ಇಂಥದ್ದನ್ನೆಲ್ಲ ತೋರಿಸಿ ನಾನು ಸೇಡನ್ನು ತೀರಿಸ್ಕೊಂಡೆ ಅಂತ ಬೆಂತಟ್ಕೊಳ್ಳೋದು ಪಾಕಿಸ್ತಾನದ ಕತೆ. ನೋಡಿ, ಈಗ ದಾಳಿ ಮಾಡೋದು ಇವರು ಇಂಥ ಕಡೆ ಯಾರು ನಿರಾಯುಧರಿದ್ದಾರೆ, ಯಾರ ಬಳಿ ಅಸ್ತ್ರಗಳಿಲ್ಲ, ಯಾರು ತಂಪಾಳಿಗೆ ತಾವು ಜೀವನ ಸಾಗಿಸ್ತಾ ಇದ್ದಾರೆ, ಯಾರ್ದೋ ಕಾರು, ಸೊ ಈ ಥರ ದಾಳಿಗಳನ್ನು ಮಾಡ್ತಾ ಇದೆ. ಅಟ್ಯಾಕ್ ಅಂತ ಮಾಡೋದಿದ್ರೆ ನೇರ ಅಟ್ಯಾಕ್ಗೆ ಪಾಕಿಸ್ತಾನ ಮುಂದಾಗಬೇಕು. ಅದನ್ನು ಬಿಟ್ಟು ನೀವೀಗ ನೋಡ್ತಾ ಇದ್ರಿ, ಈಗ ಯಾರೋ ಸಾಮಾನ್ಯ ಜನರ ಒಂದು ಮನೆ, ಕಾರು ಇದೆಲ್ಲವೂ ಕೂಡ ಆಗ್ತಾ ಇಲ್ಲ. ಸ್ಥಳೀಯರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ.
हमने तो सब जिद्दां कि जो फटिया ना असीं सुत्ते पे सीगे ते असीं फिर यकदम ही जिद्दां उठ के बाहर आए, सारे जने बाहर ही सीगे। फिर सारे पुलिस ने आई, सारा कुछ चेक किया, उधर भी सब कुछ चेक करके गए आ। वो कहंदे आ कि अपने बचाव करो, जिन्ना भी बचाव कर सकते हैं। सारा तुहानू गड्डी गुड्डी नुकसान सारा कुछ, पानी की टैंकी तक भी हो गया। हाँ पानी पीन दे भी नहीं, बर्तन ले भी नहीं गा, हुण ते अंदर बाहर भी सारा हो गया। इधर ना बहुत जोर से लाल रोशनी आई और इधर आके ना बहुत जोर से धमाका हुआ, जैसे पटाखा चलता है। बड़ी लाल रोशनी हुई मैंने देखी। उसके बाद सब दिल कांप गया, अंधेरा अंधेरा सा आ गया। फिर हमने थोड़ी देर बाद बाहर आके देखा तो टैंकी से पानी जा रहा था, टैंकी फट गई। फिर आसपास के लोग निकले, उनकी भी टैंकियां फट गई सारी। जब गिरा ब्लैकआउट था उस समय? उस टाइम हाँ जी अंधेरा था, सब जगह सब लाइटें वगैरह सब बंद थी। आपने देखा क्या चीज गिरी थी? इतना नहीं मुझे दिखा, जोर से धमाका हुआ। एक कह रहे हैं कि रॉकेट डिगा है, इधर पास में गिरा है आगे कुछ। बाकी उसके जो कह लो कि पार्ट्स वगैरह गिरे थे, वो पुलिस वाले अभी आए थे, वो सब लेके गए हैं, सारा मौका देख के गए। ये तकरीबन ये कोई 1:30 बजे ಸ್ಥಳೀಯರು ಮಾತನಾಡ್ತಾ ಇದ್ರು, ಅಟ್ಯಾಕ್ ಹೇಗಾಗ್ತಿತ್ತು, ಶಬ್ದ ಹೇಗೆ ಕೇಳ್ತಾ ಇತ್ತು, ಆತಂಕದ ವಾತಾವರಣ ಹೇಗಿತ್ತು ಅಂತ. ಪಾಕಿಸ್ತಾನ ಈಗ ಸಾಮಾನ್ಯ ನಾಗರಿಕರ ಮೇಲೆ ದಾಳಿಯನ್ನ ಮಾಡಿ, ಅವ್ರಿಗೇನು ಯಾರ ಮೇಲೆ ದಾಳಿ ಮಾಡಿದ್ರೆ ಆಯಿತು, ನಾವು ಉತ್ತರ ಕೊಟ್ವಿ ಅನ್ನೋದು ಆಗಬೇಕಷ್ಟೇ. ಅವರಿಗೆ ಸಾಮಾನ್ಯ ಜನರಾದ್ರೇನು, ನಾಳೆ ಏನಾದರೂ ಒಂದು ಸಂದರ್ಭ ಬಂದರೆ ಅಲ್ಲಿನ ಸೇನಾಧಿಕಾರಿಗಳು ಪಾಕಿಸ್ತಾನದ ಪ್ರಜೆಗಳನ್ನೇ ಬೇಕಾದ್ರೆ ಮುಂದಿಡ್ತಾರೆ. ಏನಾದರೂ ಗನ್ ಪಾಯಿಂಟಲ್ಲಿ ಇರಬೇಕಾದ್ರೆ ಬೇಕಾದ್ರೆ ಇವ್ರನ್ನ ಶೂಟ್ ಮಾಡ್ಕೊಳ್ಳಿ ಅಂಥ ಒಂದು ಜಾಯಮಾನ ಪಾಕಿಸ್ತಾನದ್ದು. ಸೊ ಇದೀಗ ನಾವು ನೋಡ್ತಾ ಇದ್ದೀವಿ ಹೇಗೆ ಹೇಡಿಗಳ ಹಾಗೆ ಸಾಮಾನ್ಯ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ. ಭಾರತ ಮಾಡ್ತಿರುವಂಥ ದಾಳಿಗೂ ಪಾಕಿಸ್ತಾನದ ದಾಳಿಗೂ ಸ್ಪಷ್ಟವಾದಂಥ ನಿದರ್ಶನ ಇಲ್ಲಿದೆ. ಈಗ ಶಾಂತಿ ಮಾತುಕತೆ ಮಾಡಬೇಕಾ? ಅಮೇರಿಕಾ ಜಸ್ಟ್ ಒಂದು ಎಕ್ಸಾಂಪಲ್, ಅಮೇರಿಕಾದ 27 ಜನರನ್ನೇನಾದರೂ ಪಾಕಿಸ್ತಾನದ ಉಗ್ರರು ಹೊಡೆದಿದ್ರೆ ಪಾಕಿಸ್ತಾನದ ಜೊತೆಗೆ ಅಮೇರಿಕಾ ಶಾಂತಿ ಮಾತುಕತೆಯನ್ನು ಮಾಡ್ತಾ ಇತ್ತಾ? ಯಾವುದೇ ರಾಷ್ಟ್ರ ಅವರ ರಾಷ್ಟ್ರದ ಜನರನ್ನ, ಅಮಾಯಕ ಜನರನ್ನ ಕೊಂದಾಗ ಅವ್ರ ಬಳಿ ಹೋಗಿ ಕೈ ಕಟ್ಕೊಂಡು ಶಾಂತಿ ಮಾತನಾಡೋಣ, ಶಾಂತಿಯ ಮೂಲಕ ಬಗೆಹರಿಸೋಣ ಅಂತ. ಹಾಗಂತೇಳಿ ಯುದ್ಧನೇ ಮಾಡಬೇಕು, ಯುದ್ಧನೇ ಮಾಡಲಿ ಅನ್ನೋದಲ್ಲ. ಉಗ್ರರನ್ನ ಒಂದೋ ನೀವು ಸದೆ ಬಡಿಬೇಕು, ಇಲ್ಲದೆ ಹೋದರೆ ನಾವು ಆ ಕೆಲಸವನ್ನು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಭಾರತ ಹೇಳಿದೆ. ಇಲ್ಲಿ ಯಾವುದೇ ಡಿಪ್ಲೊಮ್ಯಾಟಿಕ್ ಆದಂಥ ರಾಜತಾಂತ್ರಿಕವಾದಂಥ ಬಿಕ್ಕಟ್ಟು ಅಲ್ಲ ಇದು. ಯಾವುದೋ ಒಂದು ಪ್ರದೇಶವನ್ನು ಕಬ್ಜಾ ಮಾಡೋಕ್ಕೋ ಅಥವಾ ಯಾವುದಾದ್ರೂ ನಮ್ಮ ಬಾರ್ಡ್ರನ್ನ ಪಾಕಿಸ್ತಾನ ಬಳಸ್ಕೊಂಡೇನೋ ಮಾಡ್ತಾ ಇದೆ, ಬೇರೆ ದೇಶಕ್ಕೇನೋ ಸಹಾಯ ಮಾಡ್ತಿರೋದಲ್ಲ. ಇಲ್ಲಿ ಅಮಾಯಕ ಪ್ರಾಣಗಳು ಹೋಗಿದೆ. ಆ ಪ್ರಾಣ, ಆ ಕುಟುಂಬದ ನೋವು ಬರೀ ಆ ಕುಟುಂಬಗಳಿಗೆ ಮಾತ್ರ ಅಲ್ಲ, ಭಾರತ ದೇಶದ ಪ್ರತಿಯೊಬ್ಬರಿಗೂ ಕೂಡ, ದೇಶದ ಮೇಲೆ ಕಾಳಜಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ನೋವಾಗಿದೆ. ಎಲ್ಲೋ ತಮ್ಮ ಕುಟುಂಬದವ್ರನ್ನೇ ಕಳ್ಕೊಂಡಿದ್ದೀವೇನೋ ಅನ್ನೋ ನೋವು. ಅದಕ್ಕೆ ಈಗ ಉತ್ತರವನ್ನು ಭಾರತ ಕಂಡುಕೊಳ್ತಾ ಇದೆ. ಪಾಕಿಸ್ತಾನ 15-20 ದಿನಗಳ ಟೈಮನ್ನು ಅವರಿಗೆ ಸ್ಪಷ್ಟವಾಗಿ ನೀಡಲಾಗಿತ್ತು. ಆದರೆ ಪಾಕಿಸ್ತಾನದ ಕಡೆಯಿಂದ ಯಾವುದೇ ಕ್ರಮ ಆಗಲಿಲ್ಲ. ಅವ್ರು ಮಾಡಿದ್ದು ಒಂದೇನೆ, ನಮಗೂ ಪಹಲ್ಗಾಮ್ ಅಟ್ಯಾಕ್ಗೂ ಯಾವುದೇ ಸಂಬಂಧ ಇಲ್ಲ. ಇದನ್ನು ಪದೇ ಪದೇ ಹೇಳಿದ್ದು ಬಿಟ್ಟರೆ ಬೇರೆ ಯಾವ ಕೆಲಸ ಕೂಡ ಪಾಕಿಸ್ತಾನದ ಕಡೆಯಿಂದ ಆಗಲಿಲ್ಲ. ಹಾಗಾಗಿ ಭಾರತ ಆಬ್ವಿಯಸ್ಲಿ ಎಚ್ಚರಿಕೆ ಕೊಟ್ಟ ಹಾಗೆ, ನೀವೇ ಸರಿ ಮಾಡಿ, ಇಲ್ಲೇ ಹೋದರೆ ನಾವು ಇದನ್ನು ರಿಪೇರಿ ಮಾಡೋಕೆ ನಮಗೆ ಗೊತ್ತು ಅಂತ.